ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ದಿನ ಈ ಗ್ಯಾಸ್ ಬಗ್ಗೆ ತಿಳ್ಕೊಳ್ಳೋಣ. ಸಿಲಿಂಡರ್ ಬಗ್ಗೆ. ಭಾರತದಲ್ಲಿ ಗ್ಯಾಸ್ ಯಾಕೆ ಇಷ್ಟು ಜಲ್ದಿ ಖಾಲಿ ಆಯ್ತು? ಯಾಕೆ ನಾವು ದಿವ್ಸಕ್ಕಂತಲೇ ನಂಬರ್ ಹಚ್ಚಾಕತ್ತೇವಿ? ಯಾಕೆ ನಾವು ಬುಕ್ಕಿಂಗ್ ಮಾಡಿ 15 ದಿವಸ ಆದ್ರೂ ಗ್ಯಾಸ್ ಮನೆಗೆ ಬಂದು ಹತ್ತವಾತು? ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದ್ರ ಭಾರತದಲ್ಲಿ ಗ್ಯಾಸ್ ಬಳಸೋರ ಸಂಖ್ಯೆ ಬಹಳ ಐತಿ. ಹೋಟೆಲ್ಗಳು ಅದಾವ, ಆಮೇಲೆ ಮನೆಯಲ್ಲೇ ಬಳಸ್ತೇವೆ, ಕೆಲವೊಂದು ಫ್ಯಾಕ್ಟ್ರಿಗಳಲ್ಲಿ ಬಳಸ್ತಾರ, ಇನ್ನು ಹಲವಾರು ಕಡೆ ಬಳಸ್ತಾರ ಗ್ಯಾಸ್. ಅದಕ್ಕ ಈ ಒಮ್ಮೆಲೆ ಗ್ಯಾಸ್ ಯಾಕೆ ಖಾಲಿ ಆಯ್ತು? ಯಾಕಂದ್ರ ಯುದ್ಧ ನಡೆದಿದ್ದು ಎಲ್ಲಿ? ಇರಾನ್ ಮತ್ತ ಅಮೆರಿಕ ಇಸ್ರೇಲ್ ನಡುವ, ಹೌದಾ? ಐರೋಪ್ಯ ರಾಷ್ಟ್ರಗಳಲ್ಲಿ ನಡೆಯುತ್ತೆ ಯುದ್ಧ. ಮತ್ತೆ ಇದಕ್ಕಿದ್ದಂಗ ಭಾರತಕ್ಕೆ ಯಾಕೆ ಗ್ಯಾಸ್ ಇಷ್ಟು ಕಡಿಮೆ ಬಿತ್ತು ಒಮ್ಮೆ ಅಂತಂತೇಳಿ ಸ್ವಲ್ಪ ನೋಡೋಣ. ಗ್ಯಾಸ್ ಮೊದಲನೇದ ಗ್ಯಾಸ್ ಹೆಂಗ್ ತಯಾರಾಗ್ತದ ಅಂತೇಳಿ ನೋಡೋಣ. ನೋಡ್ರಿ, ಗ್ಯಾಸ್ ತಯಾರಾಗ್ಬೇಕಂದ್ರ ಮೊದಲ ಕ್ರೂಡ್ ಆಯಿಲ್ ಮೂಲಕ ಈ ಗ್ಯಾಸ್ ತಯಾರಾಗ್ತದೆ. ನಾವು ಮೊದಲು ಏನ್ ಮಾಡ್ತೇವೆ, ಈ ಕ್ರೂಡ್ ಆಯಿಲ್ ಏನ್ ಬರ್ತದಲ್ಲ, ಈ ಕ್ರೂಡ್ ಆಯಿಲ್ ಅನ್ನ ಇಲ್ಲಿ ಈ ಮಷೀನ್ದಲ್ಲಿ ಹಾಕಿ ಇದನ್ನ ಹೀಟ್ ಮಾಡ್ತಾ ಮಾಡ್ತಾ ಹೋದಂಗ ಈ ರೀತಿ ಉತ್ಪಾದನೆ ಆಗ್ತಾ ಹೋಗ್ತದೆ. ಡೀಸೆಲ್ ಆಗ್ತದೆ, ಕೆರೋಸಿನ್ ಆಗ್ತದ, ಪೆಟ್ರೋಲ್ ಆಗ್ತದ, ಕೊನೆಯಲ್ಲಿ ಏನಾಗ್ತದೆ, ಈ ಗ್ಯಾಸ್ ಉತ್ಪಾದನೆ ಆಗ್ತದೆ. ಹಿಂಗಿರುವಾಗ ನಮ್ಮ ಒಮ್ಮೆಲೆ ಈ ಗ್ಯಾಸ್ ಯಾಕೆ ಕಡಿಮೆ ಬಿತ್ತಂತಂದ್ರ, ನಾವ ಈ ಪೆಟ್ರೋಲ, ಕೆರೋಸಿನ, ಈ ಡೀಸೆಲ್ ಇವುಗಳನ್ನೆಲ್ಲ ಏನ್ ಮಾಡಬಹುದು ಅಂತಂದ್ರ ಸ್ಟಾಕ್ ಮಾಡಿ ಇಟ್ಕೊಳ್ಬಹುದು. ಸ್ಟಾಕ್ ಮಾಡಿ ಏನ್ ಮಾಡ್ಬೋದು, ನಾವ ಇಟ್ಕೋಬಹುದು ಹಲವಾರು ದಿನಗಳವರೆಗೆ ಇವುಗಳನ್ನ. ಆದ್ರ ಇದೇನೈತಲ್ಲ, ಇದು ಜಾಸ್ತಿ ಸ್ಟಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಂಗಾಗಿ ಈ ಪೆಟ್ರೋಲ್ ಏನೈತೆ ಅಂತ ಐತಲ್ಲ, ಇದು ಪೆಟ್ರೋಲ್ ಮತ್ತೆ ಡೀಸೆಲ್, ಇದು ಭಾರತದಲ್ಲಿ ಸುಮಾರು 1.6 ಬಿಲಿಯನ್ ಅಷ್ಟ ಏನೈತೆ ಅಂತಂದ್ರ ಈಗಾಗಲೇ ಸಂಗ್ರಹ ಐತಿ. ಅದಕ್ಕ ಈ ಪೆಟ್ರೋಲ್ ಮತ್ತ ಡೀಸೆಲ್ ಇವೇನಾಗಂಗಿಲ್ಲ, ಭಾರತದಲ್ಲಿ ಕಡಿಮೆ ಬೆಳಂಗಿಲ್ಲ, ಹೌದಾ? ಅದಕ್ಕ ಈ ಗ್ಯಾಸ್ ಏನಾಗ್ತತಿ, ಹೊರದೇಶದಿಂದ ಬರ್ಬೇಕು. ಬರೋದ್ರಿಂದ ಏನಾಗ್ತತಿ, ಗ್ಯಾಸ್ ಒಮ್ಮೆದೊಮ್ಮೆಲೆ ಭಾರತದಲ್ಲಿ ಕಡಿಮೆ ಬೀಳ್ತದೆ. ಆದ್ರೆ ಕೇಂದ್ರ ಸರ್ಕಾರ ಏನ್ ಹೇಳಿತ್ತಂತಂದ್ರ, ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಗ್ಯಾಸ್ ಆಗ್ಲಿ, ಯಾವುದೇ ರೀತಿ ಪೆಟ್ರೋಲ್ ಆಗ್ಲಿ ಕಡಿಮೆ ಬೀಳೋದಿಲ್ಲ ಅಂತ ಹೇಳಿ. ಯಾಕಂತಂದ್ರ ನಾವು ಈ ಇರಾನ್ ಏನೈತ್ಲ, ಇದು ಈ ಇರಾನ್ ಜೊತೆ ನಮ್ಮ ಸಂಬಂಧ ಹೆಂಗೈತೆ ಅಂದ್ರ ಒಳ್ಳೆ ರೀತಿಯಲ್ಲಿ ಅವರ ಜೊತೆ ಬಹಳ ಉತ್ತಮವಾದ ಸಂಬಂಧವನ್ನ ನಾವು ಹೊಂದಿದ್ದೇವೆ. ಅದಕ್ಕಾಗಿ ನಮಗ ಯಾವುದೇ ರೀತಿಯ ಗ್ಯಾಸ್ ಆಗ್ಲಿ ಪೆಟ್ರೋಲ್ ಆಗ್ಲಿ ಕಡಿಮೆ ಬೀಳೋದಿಲ್ಲ ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರ ಹೇಳ್ತು. ಆದ್ರ ರಾಜ್ಯ ಸರ್ಕಾರ ಹೇಳ್ತು ಏನಂತೇಳಿ, ನಮಗ ಗ್ಯಾಸ್ ಕಡಿಮೆ ಬಿದ್ದಾವು, ಕಳಿಸ್ಕೊಡ್ರಿ ಅಂತೇಳಿ ಅಲ್ಲಿಗೆ ಕೇಂದ್ರಕ್ಕೆ ಪತ್ರಾನು ಬರೆದು ಕೊಟ್ಟಿತ್ತು. ಇದನ್ನ ಆ ವಿಷಯ ಸೈಡ್ ಇಡೋಣ. ಮೊದಲ ಗ್ಯಾಸ್ ಕಡಿಮೆ ಆದ ಕೂಡಲೇ ಗ್ಯಾಸ್ ರೇಟ್ ಏನಾಯ್ತು, ಒಮ್ಮೆದೊಮ್ಮೆಲೆ ಹೆಚ್ಚಾಯ್ತು. ಎಷ್ಟಾಯ್ತು? ಒಂದೊಂದ್ ಕಡೆ 60 ಆಯ್ತು, 100 ಆಯ್ತು, ಇಲ್ಲಿ ಕೆಲವೊಂದ್ ಕಡೆ 110 ಕೂಡ ಆಗೈತಿ, ಕೆಲವೊಂದ್ ಕಡೆ 112 ಕೂಡ ಆಗೈತೆ. ಸೊ ಅದೇನೇ ಇರ್ಲಿ, ಯಾಕಂದ್ರ ನಾವೀಗ ಈ ಇರಾನ್ ನಿಂದ ಭಾರತಕ್ಕೆ ತಗೊಂಡ್ ಬರ್ಬೇಕಂತಂದ್ರ, ಭಾರತ ತರಬೇಕಂತಂದ್ರ ಖರ್ಚು ವೆಚ್ಚಗಳು ಏನಾಗ್ತದೆ, ಹೆಚ್ಚಾಗ್ತದೆ. ಅದಕ್ಕೆ ಹೆಚ್ಚು ಆಗಿರ್ಬೋದು, ಕಡಿಮೆ ಆಗಿರ್ಬೋದು, ಆಮೇಲೆ ಮಾತು ಬೇರೆ. ಆದ್ರ ಭಾರತದ ಹಿತದೃಷ್ಟಿಯಿಂದ ನೋಡೋದಾದ್ರ ಈಗ ಇರಾನ್ ಒಳ್ಳೆ ರೀತಿಯಲ್ಲಿ ಗ್ಯಾಸ್ ಅನ್ನ ಕಳಿಸ್ಕೊಡ್ತಾ ಇದೆ, ಪೆಟ್ರೋಲ್ ಅನ್ನು ಕೂಡ ಕಳಿಸ್ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಗ ಏನಾಗ್ಬಹುದು, ಇನ್ನೂ ಸ್ವಲ್ಪ ಗ್ಯಾಸಿನ ರೇಟ್ ಹೆಚ್ಚಾಗ್ಬಹುದು. ಯಾಕಂದ್ರೆ ಗ್ಯಾಸಿನ ಕೊರತೆನೂ ಆಗ್ಬಹುದು, ಆಮೇಲೆ ಪೆಟ್ರೋಲ್ ಕೊರತೆ ಕೂಡ ಆಗಬಹುದು. ಅದಕ್ಕಾಗಿನೇ ಮುಂಚಿತವಾಗಿನೇ ಏನ್ ಮಾಡ್ತಾ ಇದಾರ ಕೇಂದ್ರ ಸರ್ಕಾರ, ಭಾರತ ಸರ್ಕಾರ ಮೊದಲೇನಿತ್ತು, ಸುಮಾರು 20 ರಾಷ್ಟ್ರಗಳೊಂದಿಗೆ ನಾವ್ ಏನ್ ಮಾಡ್ತಾ ಇದ್ದೀವಿ,
ಏನ್ ಮಾಡ್ತಾ ಇದ್ವಿ, ಗ್ಯಾಸ್ ಅನ್ನ ಮತ್ತೆ ಪೆಟ್ರೋಲ್ ಗಳನ್ನ ತರಿಸ್ಕೊಳ್ತಾ ಇದ್ವಿ. ಈಗ ಅದನ್ನ ಏನ್ ಮಾಡಿದೀವಿ, ಡಬಲ್ ಮಾಡಿದೇವಿ, ಇಂಟು ಮಾಡಿದೇವಿ. ಸುಮಾರು 40 ರಾಷ್ಟ್ರಗಳಿಂದ ಏನ್ ಮಾಡ್ತಾ ಇದೀವಿ ನಾವು, ತರಿಸಿಕೊಳ್ಳುವಂತ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದೇವೆ ಅಂತ ಹೇಳಿ ಕೇಂದ್ರ ಸರ್ಕಾರ ಈಗಾಗಲೇ ತಿಳಿಸಿದೆ. ಆದ ಕಾರಣ ಗ್ಯಾಸ್ ನೋಡ್ರಿ ಬಹಳ 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 ಇದು ಸಿಟಿ ಪ್ರದೇಶಗಳ, ಹಳ್ಳಿ ಪ್ರದೇಶದಲ್ಲಿ ಏನಾಗುದಿಲ್ಲ, ಗ್ಯಾಸ್ ಅಷ್ಟೇನು ಉಪಯೋಗ ಬರೋದಿಲ್ಲ. ಗ್ಯಾಸ್ ಹೆಂಗ್ ಉತ್ಪಾದನೆ ಆಗ್ತತಿ, ಯಾಕೆ ಲಘು ಖಾಲಿ ಆಗ್ತತಿ ಅಂತೇಳಿ ನೋಡಿದ್ವಿ ನಾವು. ಇನ್ನು ಪೆಟ್ರೋಲ್, ಈ ಪೆಟ್ರೋಲ್ ಏನೈತಲ್ಲ, ಪೆಟ್ರೋಲ್ ಕೂಡ ಖಾಲಿ ಆಗೈತಿ ಅಂತೇಳಿ ಕೆಲವೊಂದು ಕಡೆ ತೋರಿಸ್ಕೊಂಡ್ರು. ಮೊದಲು ಹೆಂಗಿತ್ತ, ಒಂದು ಲೋಡ ಪೆಟ್ರೋಲ್ ಅನ್ನ ಕಳಿಸಿ ಕೊಡ್ತಾ ಇದ್ರು. ಇದು ವ್ಯಾಪಾರ ಆದ್ಮೇಲೆ ಕೊನೆಯದಾಗಿ ಏನ್ ಮಾಡ್ಬೇಕಾಗಿತ್ತು, ಅವರಿಗೆ ರೊಕ್ಕ ಕೊಡ್ಬೇಕಾಗಿತ್ತು. ಆದ್ರೆ ಈಗೇನಾಗೈತಿ, ಮೊದಲ ರೊಕ್ಕ ಕೊಡ್ಬೇಕು ಅವ್ರಿಗೆ. ಏನಾಗಬೇಕು, ಮೊದಲ ರೊಕ್ಕ ಕೊಡ್ಬೇಕು, ಆಮೇಲೆ ಅವ್ರು ನಮಗ್ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನ ಕಳಿಸಿ ಕೊಡ್ತಾರ. ಹಿಂಗ ಆಗಿರೋದ್ರಿಂದ ಕೆಲವೊಂದು ಕಡೆ ಏನಾಗೈತೆ ಅಂತಂದ್ರ, ಪೆಟ್ರೋಲ್ ಮತ್ತೆ ಡೀಸೆಲ್ ನಂಬರ್ ಹಚ್ಚಿದಾರ. ನಂಬರ್ ಏನ್ ಹಚ್ಚಿದಾರ ಪೆಟ್ರೋಲ್ ಬಂಕ್ ಒಳಗೆ. ಅಂತ ದೊಡ್ಡ ಸಮಸ್ಯೆ ಏನು ಇಲ್ಲ. ಆದ್ರ ಸಮಸ್ಯೆ ಏನಾಗಿರೋದು ಅಂತಂದ್ರೆ, ಇಲ್ಲಿ ಮೊದಲು ಲೋಡ್ ಅನ್ನ ಕಳಿಸ್ಕೊಡ್ತಾ ಇದ್ರು, ಆಮೇಲೆ ದುಡ್ಡು ಕೊಡ್ಬೇಕಾಗಿತ್ತು. ಆದ್ರೆ ಈಗ ಏನಾಗೈತಿ, ಮೊದಲು ದುಡ್ಡು ಕೊಟ್ಟ ಆಮೇಲೆ ಆ ಪೆಟ್ರೋಲ್ ಡೀಸೆಲ್ ಲೋಡ್ಗಳನ್ನ ತಗೋಬೇಕಾಗೈತಿ. ಆದ ಕಾರಣ ಪೆಟ್ರೋಲ್ ಮತ್ತು ಡೀಸೆಲ್ ನಂಬರ್ ಹತ್ತಾವು ನೋಡ್ರಿ. ಇವತ್ತಿನ ವಿಷಯ ಈ ಗ್ಯಾಸ್ ಮತ್ತ ಮುಖ್ಯವಾಗಿ ಪೆಟ್ರೋಲ್ ಡೀಸೆಲ್ ಆಗಿತ್ತು. ನಮಸ್ಕಾರ.